ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ ಹಾಗೂ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ನಾನು ತಿಳಿಸೋದು ಏನಂದರೆ, ಇದು ಒಂದು ತಿಳುವಳಿಕೆ ಅನ್ನೋದು ತಿಳ್ಕೊಬೇಕಾಗಿರೋದು ಏನಂದರೆ, ಈ ಬೇಸಿಗೆ ಕಾಲ ಬಂದ್ಬಿಟ್ಟನೆ ಹೊಲದಲ್ಲಿ ಬೋರ್ಗಳು ನೀರು ಕಮ್ಮಿ ಆಗೋದು, ಬೋರ್ ಮಾಡಿಸ್ಬೇಕು, ಮತ್ತು 2 ಬೋರ್ ಇದ್ದಾವೆ, ಅವು ನೀರು ಕಮ್ಮಿ ಆಗ್ತದೆ, ಬೋರ್ ಮಾಡಿಸ್ಬೇಕು ಅಂತ ನೀವೆಲ್ಲ ತಿಳ್ಕೊತಿರ್ತೀರ. ವೈಜ್ಞಾನಿಕವಾಗಿ ಮಾಡಿಸೋದು ಹಾಗೂ ಕಾಯಿ ಕಡ್ಡಿಯಲ್ಲಿ ಮಾಡಿಸೋದು, ಎದರಲ್ಲಿ ಮಾಡಿಸ್ಬೇಕು, ಯಾರನ್ನ ಕರೆದು ಮಾಡಿಸ್ಬೇಕು ಅನ್ನೋದು ಒಂದು ತಲೆ ನಿಮ್ಗೆ ಇರುತ್ತೆ. ಬಟ್ ಆಲ್ರೆಡಿ ಎಲ್ಲರೂ ಕರೆದು ಮಾಡಿಸ್ತಿರ್ತೀರ, ಒಂದೊಂದು ಸಕ್ಸಸ್ ಆಗ್ತಿರ್ತೇವೆ, ಒಂದೊಂದು ಫೇಲ್ ಆಗ್ತಿರ್ತೇವೆ. ಸಮಸ್ಯೆ ಏನು ಅಂತ ಅಂದರೆ, ಫಸ್ಟು ನೀವು ಮಾಡಬೇಕಾಗಿರೋದು ಏನಂದರೆ, ಯಾರನ್ನಾದ್ರೂ ಕರೆಸ್ರಿ, ಜಿಯಾಲಿಸ್ಟ್ ಕಳಿಸ್ರಿ, ಕಾಂಪೋಸಲ್ ಮಾಡೋರು ಕಳಿಸ್ರಿ, ಕಡ್ಡಿ ಕಾಯಲ್ಲಿ ಮಾಡ್ಸೋರು ಕಳಿಸ್ರಿ, ಯಾರನ್ನಾದ್ರೂ ಕರೆಸ್ರಿ. ಕರ್ಸೋಕ್ಕಿಂತ ಮುಂಚೆಗೆ ನೀವೇನು ಮಾಡಬೇಕು ಅಂದರೆ, ಫಸ್ಟು ಯಾರನ್ನಾದ್ರೂ ಕರೆಸಿರ್ತೀರ, ಕರೆಸಿದಾದ್ಮೇಲೆ ಪಾಯಿಂಟ್ ಮಾಡ್ಸೋಕೆ ರೆಡಿ ಮಾಡಿಸ್ತೀರ. ರೆಡಿ ಮಾಡಿಸಿದಾದ್ಮೇಲೆ ಅದಕ್ಕಿಂತ ಮೊದಲಿಗೆ ಏನು ಮಾಡಿರ್ತೀರ, ಯಾರು ಕೊಟ್ಟಗಾರ ಚೆಕ್ ಮಾಡಿಸಿರ್ತೀರ ಒಬ್ಬರ ಕೊಟ್ಟಗೆ. ಏನಿದು ಅನುಭವ ಅಂದರೆ, ಸರ್ ಈ ಕಡೆ ಬೇವಿನ ಮರ ಇದೆ, ಬೇವಿನ ಮರದತ್ತಲ್ಲಿ ಪಾಯಿಂಟ್ ಮಾಡಿದರು. ಸರ್ ಇದು ಎಕ್ಕಿ ಗಿಡ ಇದೆ, ಎಕ್ಕಿ ಗಿಡದಲ್ಲಿ ಪಾಯಿಂಟ್ ಮಾಡಿದರು. ಸರ್ ಇದು ಉತ್ತ ಇದೆ, ಉತ್ತದತ್ತಲ್ಲಿ ಪಾಯಿಂಟ್ ಮಾಡಿದರು. ಇಲ್ಲಿ ಪಾಯಿಂಟ್ ಹಾಕಿದೆ ಸರ್, ಫೇಲ್ ಆಯಿತು, ಇಲ್ಲಿ ಪಾಯಿಂಟ್ ಹಾಕಿದೆ ಫೇಲ್ ಆಯಿತು, ಇಲ್ಲಿ ಪಾಯಿಂಟ್ ಹಾಕಿದೆ ಫೇಲ್ ಆಯಿತು. ನೀವೇನು ಮಾಡ್ತೀರಿ ಅಂದರೆ, ಎಕ್ಕಿ ಮರ, ಬೇವಿನ ಮರ, ಉತ್ತ, ಬನ್ನಿ ಮರ ಇವನ್ನೆಲ್ಲ ನೋಡಿ ಪಾಯಿಂಟ್ ಮಾಡಿಸ್ತಿರ್ತಾರೆ, ಇಲ್ಲ ಮಾಡಿರ್ಬೋದು. ಆದರೆ ಒಂದೊಂದು ಜಮೀನಿನಲ್ಲಿ ಬೇವಿನ ಮರದ ತಲೆ ಪಾಯಿಂಟ್ ಸಿಗುತ್ತೆ, ಎಕ್ಕಿ ಮರದ ತಲೆ ಪಾಯಿಂಟ್ ಸಿಗುತ್ತೆ, ಉತ್ತದ ತಲೆ ಸಿಗುತ್ತೆ, ಆಮೇಲೆ ಬನ್ನಿ ಮರದ ತಲೆ ಪಾಯಿಂಟ್ ಸಿಗುತ್ತೆ. ಆದರೆ ಸಿಗುತ್ತೆ ಅಂತ ಅಂದು ಎಲ್ಲ ಕಡೆಯೂ ಡ್ರೈ ಏರಿಯಾಗಳಲ್ಲಿ ಬನ್ನಿ ಮರ ಇರುತ್ತೆ, ಎಕ್ಕಿ ಗಿಡ ಇರುತ್ತೆ, ಆಮೇಲೆ ಉತ್ತ ಇರುತ್ತೆ. ಅಲ್ಲಿ ಡ್ರೈ ಗ್ಯಾಪ್ ಇದ್ದರೆ ನೀರು ಬರೋದಿಲ್ಲ, ವಾಟರ್ ಗ್ಯಾಪ್ ಇದ್ದರೆ ಮಾತ್ರ ನೀರು ಬರುತ್ತೆ. ಹಂಗಂದ್ಬಿಟ್ಟು ನೀವು ಸರ್ ನಾವು ಒಂದು ಜಮೀನಲ್ಲಿ ನಮ್ಮದು ಎಕ್ಕಿ ಗಿಡದಲ್ಲಿ ಹಾಕ್ಸಿದ್ವಿ ಸರ್, ನೀರು ಬಿತ್ತು, ಹಂಗಾಗಿ ಇಲ್ಲಿ ಮಾಡಿಸಿದ್ವಿ ಅಂತ ತಿಳ್ಕೊತೀರ. ಆದರೆ ದಯವಿಟ್ಟು ಯಾರೂ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಪಾಯಿಂಟ್ ಮಾಡೋದೋಗಲಿ, ಎಕ್ಕಿ ಗಿಡ, ಉತ್ತ, ಬೇವಿನ ಮರ ನೋಡಿ ಪಾಯಿಂಟ್ ಮಾಡೋದು ಬೇಡ, ಮಾಡಿಸೋದು ಬೇಡ. ಫಸ್ಟ್ ಈ ಭೂಮಿಯ ಆಕಾರವನ್ನು ನೋಡ್ಕೋಬೇಕು. ಭೂಮಿಯ ಆಕಾರವನ್ನು ನೋಡ್ಕೊಂಡಾಗ ಏನಾಗುತ್ತೆ ಅಂದರೆ, ಇಲ್ಲಿ ಡ್ರೈ ಗ್ಯಾಪು ಬರ್ಬೋದು. ಈ ಥರ ಡ್ರೈ ಗ್ಯಾಪು ಅಂದರೆ ಪಾಯಿಂಟ್ ಇರೋದಕ್ಕಿಂತ ಇಲ್ಲದ ಕಡೆನೇ ಯಾವುದೇ ಆಗಲಿ ವರ್ಕ್ ಜಾಸ್ತಿ ಮಾಡುತ್ತೆ. ಯಾಕಂದರೆ ಭೂಮಿ ಒಳಗಡೆ ನೀರಿನದು ಥರ ಇರುತ್ತೋ ಹಂಗೆ ಖಾಲಿ ಫ್ಯಾಕ್ಚರ್ಗಳು ಇರುತ್ತವೆ. ಭೂಮಿಯ ಬಂಡೆಯ ಬಿರುಕು ಖಾಲಿ ಇರುತ್ತೆ. ಆ ಖಾಲಿ ಫ್ಯಾಕ್ಚರ್ ಒಳಗಡೆ ಕಾಲಿಟ್ಟಾಗ ನಾವು ನೋಡ್ಕೊತ ಹೋದಾಗ ಖಾಲಿ ಫ್ಯಾಕ್ಚರ್ಗೆ ಟಚ್ ಆದಾಗ ಏನಾಗುತ್ತೆ ಅಂದರೆ ವರ್ಕ್ ಆಗುತ್ತೆ. ಅದು ಯಾವ ಥರ ವರ್ಕ್ ಆಗುತ್ತೆ, ನೀರು ಇದೇ ಥರ ಬರ್ಬೋದು ಅನ್ನೋ ಥರ ವರ್ಕ್ ಆಗುತ್ತೆ. ಮಿಷನ್ ಆಗಲಿ, ರಾಡ್ ಆಗಲಿ, ಎಲ್ಲವುದು ವರ್ಕ್ ಆಗುತ್ತೆ. ಯಾವುದೇ ಒಂದಾಗಲಿ ಇನ್ಸ್ಟಾಲ್ಮೆಂಟು ಎಲ್ಲ ಫ್ಯಾಕ್ಚರ್ಗಳನ್ನು ಸೆಲೆಕ್ಟ್ ಮಾಡುತ್ತೆ. ಆ ಫ್ಯಾಕ್ಚರ್ಗಳಲ್ಲಿ ನೀರು ಬರುತ್ತೋ ಇಲ್ಲ ಅನ್ನೋದು ಪತ್ತೆ ಹಚ್ಬೇಕಾಗಿರೋದು ನಮ್ಮ ಕೆಲಸ. ಆದರೆ ಆ ಫ್ಯಾಕ್ಚರಲ್ಲಿ ಇಷ್ಟೇ ನೀರು ಬರುತ್ತೆ, ಇಷ್ಟೇ ಫ್ಯಾಕ್ಚರಲ್ಲಿ ನೀರು ಬರುತ್ತೆ, ಇಷ್ಟೇ ಅಡಿಗೆ ನೀರು ಬೀಳುತ್ತೆ ಅನ್ನೋದು, ಅದನ್ನು ಐಡೆಂಟಿಫೈರ್ ಮಾಡೋದು ಅಷ್ಟು ಸುಲಭ ಅಲ್ಲ. ಈ ಜಮೀನಿನಲ್ಲಿ ಇಲ್ಲಿ ಬೋರ್ ಪಾಯಿಂಟ್ ಫೇಲ್ ಆಗಿದೆ, ಈ ಬೋರ್ ಪಾಯಿಂಟ್ ಫೇಲ್ ಆಗಿದೆ, ಈ ಬೋರ್ ಪಾಯಿಂಟ್ ಫೇಲ್ ಆಗಿದೆ ಅಂದರೆ ಇದು ಏನಾಗಿದೆ ಅಂದರೆ ಅಷ್ಟು ಬ್ಲ್ಯಾಕ್ ಕಲ್ಲಿದು ಫ್ಯಾಕ್ಚರ್ ಒಂದೇ. ಇದು ಒಂದು 100 ಅಡಿ ಒಳಗಡೆ ಫ್ಯಾಕ್ಚರ್ಗಳು ಬರುತ್ತೆ. ಅಲ್ಲಿಗೆ ಏನಾಗುತ್ತೆ, ಸ್ವಲ್ಪ ಬಿಸಿ ಬಂದು ಅಲ್ಲಿದ್ದತೆ ಕರೆ ಬಂಡಿ ಹತ್ತಿತ್ತು ಅಂದರೆ ಈ ಏರಿಯಾಗಳಲ್ಲಿ. ಇದು ಹರಪನಹಳ್ಳಿ ಅಂತ ಪಾಯಿಂಟು, ಹರಪನಹಳ್ಳಿತಲ್ಲಿ ಒಂದು ಹಳ್ಳಿಯಲ್ಲಿ ಅಲ್ಲಿ ಆಗಿದ್ದೇನೆಂದರೆ, ಈ ಫ್ಯಾಕ್ಚರಲ್ಲಿ 3 ಅರ್ಥಲ್ಲೂ ನೀರಿಲ್ಲ. ಎಕ್ಕಿ ಗಿಡ, ಬೇವಿನ ಮರ, ಉತ್ತ. ಏನಾಯಿತು ಅಂದರೆ ಈ ಜಮೀನಿನಲ್ಲಿ ಯಾವುದೇ ಕಾರಣಕ್ಕೂ ನೀರು ಸಿಗಲಿಲ್ಲ. ಅವ್ರು 3 ಡ್ರಿಲ್ ಮಾಡಿದರು, 3 ಸಿಕ್ಕಿಲ್ಲ. ಇದರಲ್ಲಿ ನೋಡಿದಲ್ಲಿ ಎಲ್ಲ ಡ್ರೈ ಪಾಯಿಂಟ್ಗಳೇ. ಹಂಗಾದ್ರೆ ನೀರೆಲ್ಲಿ ಸಿಗುತ್ತೆ, ಸಿಗಲ್ಲ. ಹಾಗಾಗಿ ನಿಮಗೆ ಹೇಳ್ಬೇಕಾಗಿರೋದಿಷ್ಟೇ, ಎಲ್ಲಿ ನೀವು ಪದೇ ಬೋರ್ ಪಾಯಿಂಟ್ ಹಾಕಿಸ್ತೀರೋ ಅಲ್ಲಿ ಏನಾದರೂ ಏಕಶಿಲೆ ಬಂಡೆ ಆಕಾರ ಏನಾರು ಸಿಕ್ತು ಮತ್ತು ಅದು ಡ್ರೈ ಗ್ಯಾಪ್ ಬಂತು ಅಂದರೆ ಅಲ್ಲಿ ಹಾಕ್ಸೋಕ್ಕೆ ಹೋಗಬೇಡಿ ದಯವಿಟ್ಟು.
ನೀವು ಅದನ್ನೇ ಪಕ್ಕದ ಜಮೀನಲ್ಲಿ ಎಲ್ಲಾದರೂ ಸ್ವಲ್ಪ ದೂರ ಪೈಪ್ಲೈನ್ ಹಾಕುತ್ತೆ ಅನ್ಕೊಂಡ್ರೂ ಪರವಾಗಿಲ್ಲ. ಹೊರಗಡೆ ಸ್ವಲ್ಪ ಒಂದು 45 ಪೈಪ್ ಹೋಗೋಂಥ ಹೊಲಗಳು ಎಲ್ಲಿದ್ದರೆ ನೀರಿರೋಂಥ ಏರಿಯಾ ಇದ್ದರೆ ಅಲ್ಲಿ ಹೋಗಿ ಡ್ರಿಲ್ ಮಾಡಿಸ್ಕೊಂಡು ನೀವು ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡು ನಿಮಗೆ ಒಳ್ಳೆಯದು. ಯಾಕಂದರೆ ನೀವು ಪದೇ ಪದೇ ಇಲ್ಲಿ ಬೋರ್ ಹಾಕಿಸ್ತಾ ಇರ್ತೀರ, ನೀರು ಬೀಳಲ್ಲ, ನಮ್ಮಲ್ಲಲ್ಲಿ ನೀರು ಬೀಳಲ್ಲ, ನಮ್ಮಲ್ಲಲ್ಲಿ ನೀರು ಬೀಳಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನ್ಕೊಳೋದು. ಬೋರ್ ಪಾಯಿಂಟ್ ನೋಡಿದವ್ರಿಗೂ ಅವ್ರಿಗೂ ಸಮಸ್ಯೆಗಳು ಆಗ್ತಿರ್ತವೆ. ಆ ಥರ ಮಾಡ್ಕೋಬೇಡಿ. ನಾನು ಹೇಳೋದಿಷ್ಟೇ, ಈ ಪಾಯಿಂಟಲ್ಲಿ ನೀರು ಸಿಗಲಿಲ್ಲ ಅಂದರೆ ಈ ಏರಿಯಾ ಬಿಡಿ. ಪಕ್ಕದ ಹೊಲದಲ್ಲಿ ಜಮೀನಲ್ಲಿ ಇದ್ದರೆ ಅಲ್ಲಿ ಬೋರ್ ಹಾಕ್ಸ್ಕೊಂಡು ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡು ನೀವು ಉಪಯೋಗ ಮಾಡ್ಕೊಂಡ್ರೆ ಒಳ್ಳೆಯದು. ನಿಮಗೂ ದುಡ್ಡು ಉಳಿಯುತ್ತೆ, ನೀರು ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ. ಅದನ್ನು ಬಿಟ್ಕೊಂಡು ನೀವೇನು ಮಾಡ್ತೀರ ಅಂದರೆ ಇದರಲ್ಲೇ ಟ್ರೈ ಮಾಡ್ತಾ ಇರ್ತೀರ. ಇದರಲ್ಲಿ ಫ್ಯಾಕ್ಚರ್ ಇಲ್ಲಿದ್ರೆ ಹೆಂಗೆ ನೀರು ಬೀಳುತ್ತೆ? ಫ್ಯಾಕ್ಚರ್ ನೋಡೋ ಹೋದ್ನೇ ತೋರಿಸುತ್ತೆ, ಆದರೆ ಅದು ಡ್ರೈ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಬಂಡೆಗಳು ಹತ್ಕೊಂಡ್ಬಿಟ್ರೆ 700-800 ಅಡಿ ಸರಿಯಲ್ಲ. ಅಲ್ಲಿ ತನಕ ನಿಮ್ಮ ಮನಸ್ಸು ನೆಮ್ಮದಿ ಇರೋದಿಲ್ಲ. ನೀರು ಬೀಳೋ ತನಕ ಮನಸ್ತಾಪನೆ ಮಾಡ್ಕೊಳೋದಕ್ಕಿಂತ ಈ ಜಮೀನಲ್ಲಿ ನೀರು ಸಿಗಲಿದ್ರೆ ಪಕ್ಕದ ಜಮೀನಲ್ಲಿ ನೆಮ್ಮದಿ ಆಗಿರ್ತಂಕ ಇನ್ನೊಂದು ಜಮೀನಲ್ಲಿದ್ದರೆ ಬೋರ್ ಪಾಯಿಂಟ್ ಹಾಕ್ಸ್ಕೊಂಡು ನೀರು ಮಾಡ್ಕೊಂಡ್ರೆ ಒಳ್ಳೆಯದು. ದಯವಿಟ್ಟು ಬೇವಿನ ಮರ, ಏಕೆ ಗಿಡ, ಉತ್ತ, ಬನ್ನಿ ಮರ ನೋಡಿ ಪಾಯಿಂಟ್ ಮಾಡುವುದು ಬೇಡ, ಪಾಯಿಂಟ್ ಹೊಡೆಯುವುದು ಬೇಡ. ಅದು ಒಂದೊಂದು ಹೊತ್ತಲ್ಲಿ ಸಕ್ಸಸ್ ಆಗುತ್ತೆ, ಒಂದೊಂದು ಹೊತ್ತಲ್ಲಿ ಫೇಲ್ ಆಗುತ್ತೆ. ನಿಮಗೇನಾದರೂ ಡೌಟ್ ಇದ್ದರೆ, ಏನಾದರೂ ಬೇಕಾದರೆ, ಏನಾದರೂ ಕೇಳ್ಕೊಬೇಕಂದ್ರೆ ಪಾಯಿಂಟ್ ಬಗ್ಗೆ ಅಂದರೆ 9164347873 ಇದು ನನ್ನ ನಂಬರು. ನೀವು ಕಾಲ್ ಮಾಡಿ, ನನಗೆ ಆದಷ್ಟು ಹೆಲ್ಪ್ ಮಾಡ್ತೀನಿ. ನನಗೇನು ಅನ್ನಿಸ್ತೋ ಅದನ್ನು ತಿಳಿಸ್ತೀನಿ. ನಿಮ್ಮಲ್ಲೇ ನೀವೇ ಪಾಯಿಂಟ್ ಮಾಡ್ಕೊಳೋಂಥ ಒಂದು ಐಡಿಯಾನ ನಾನು ತಿಳಿಸ್ಕೊಡ್ತೀನಿ. ಬೇಕಂದರೆ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ. ನಮಸ್ಕಾರ.